ಶಿಂದಗಿ ಮಗ್ಗನ ಚಕ್ರವರ್ತಿ ಶಿಂದಗಿ ಶಾಂತವೀರ ಪಟ್ಟಾಧ್ಯಕ್ಷರ ಹಿಂದಿನ ಪೂರ್ವಜರ ಇತಿಹಾಸವನ್ನ ಅವರ ಕುಟುಂಬದ ಬಗ್ಗೆ ನಾವೆಲ್ಲ ಸ್ವಲ್ಪ ತಿಳಿದುಕೊಳ್ಳೋಣ ಅನ್ನುವಂತ ಮಾತನ್ನ ಹೇಳ್ತಾ ಕಲಬುರಗಿ ಜಿಲ್ಲೆಯ ಯಾತನೂರು ಅನ್ನುವಂತ ಒಂದು ಸಣ್ಣ ಗ್ರಾಮ 19ನೆಯ ಶತಮಾನದ ಆರಂಭವಾಗಿರುವಂತ ಕಾಲ ಆ ಊರೊಳಗೆ ಏನೋ ಅಷ್ಟೊಂದು ಸೌಲಭ್ಯಗಳು ಸಿಗುತ್ತಿರ್ಲಿಲ್ಲ. ಆದ್ರೆ ಯಾತನೂರು ಅನ್ನುವಂತ ಸಣ್ಣದಾಗಿರುವಂತ ಪುಟ್ಟ ಗ್ರಾಮ ಯಾತನೂರು ಇಡೀ ಊರಾಗಿನ ಜನ ಎಲ್ಲರೂ ಒಂದೇ ಕುಟುಂಬ ಅನ್ನುವಂತ ರೀತಿಯೊಳಗ ಜೀವನವನ್ನ ಸಾಗಿಸುತ್ತಾ ಇದ್ದರು. ಅಲ್ಲಿ ಲಿಂಗಾಯತ ಕುಟುಂಬಗಳೇ ಬಹಳಷ್ಟು ಇದ್ವು. ಆ ಒಂದು ಸಣ್ಣ ಗ್ರಾಮದೊಳಗ ಹೆಸರಿಗೆ ಯಾತನೂರು ಅಂತೂ ಇತ್ತು, ಕರೆ ಆ ಊರೊಳಗ ಜನರೆಲ್ಲರೂ ಕಷ್ಟ ದುಃಖ ಯಾತನೆಯಿಂದ ಆ ಊರೊಳಗ ಬದುಕನ್ನ ಸಾಗಿಸ್ತಾ ಇದ್ದರು. ಬಡತನದ ಯಾತನೆಯೊಳಗ ಆ ಊರು ಉಳಿದುಕೊಂಡಿತ್ತು. ಆ ಊರೊಳಗ ಜಂಗಮ ದಂಪತಿಗಳು ಇರುವರು. ಸುಂದರವಾದ ಕುಟುಂಬ. ಚೆನ್ನಯ್ಯ ಮತ್ತು ಶಿವಲಿಂಗವ್ವ ಅನ್ನುವಂತ ದಂಪತಿಗಳ ಕುಟುಂಬ ಆ ಇಡೀ ಯಾತನೂರೊಳಗ ಲಿಂಗಾಯತ ಮನೆತನದಲ್ಲಿ ಅಥವಾ ಯಾರೇ ಮನೆಗಳಿರ್ಲಿ, ಎಲ್ಲರ ಮನೆಯೊಳಗ ಏನು ಧಾರ್ಮಿಕ ಕಾರ್ಯಕ್ರಮಗಳು ಏನೆಲ್ಲ ನಡೀತಾ ಇದ್ವು ಆ ಕಾರ್ಯಕ್ರಮಗಳಿಗೆ ಇವರೇ ಜೀವಿಯಾಗಿದ್ದರು. ಜೀವ ತುಂಬುವಂತ ಶಕ್ತಿ ಇವರು ಎಲ್ಲರಿಗೆ ಏನೆಲ್ಲ ರೀತಿಯಿಂದ ವಿಚಾರಧಾರೆಗಳನ್ನು ಹೇಳಿ ಶಕ್ತಿಯನ್ನ ತುಂಬುತ್ತಾ ಇದ್ರು. ಅಯ್ಯಾಚಾರ ಆಗಿರಬಹುದು, ಮದುವೆ ಆಗಿರಬಹುದು, ಗೃಹ ಪ್ರವೇಶ ಆಗಿರಬಹುದು, ಮುಂತಾದ ಏನೆಲ್ಲ ಶುಭ ಕಾರ್ಯಗಳು ಇದ್ರು ಸಹಿತವಾಗಿ ಚೆನ್ನಯ್ಯನವರ ಅಣತಿಯೊಳಗ ಚೆನ್ನಯ್ಯನ ಸ್ವಾಮಿಯವರ ಪ್ರಕಾರವಾಗಿ ಆ ಊರೊಳಗ ಕಾರ್ಯಕ್ರಮಗಳು ನೆರವೇರ್ತಾ ಇದ್ದಾವೆ. ಮಗುವನ್ನ ತೊಟ್ಟಿಲೊಳಗ ಹಾಕುವುದು ಮತ್ತು ಹೆಣ್ಣನ್ನ ಮನೆಗೆ ತುಂಬಿಸಿಕೊಳ್ಳುವುದು, ಶೋಭಾನ ಮುಂತಾದ ಕಾರ್ಯಕ್ರಮಕ್ಕ ಯಾರು ಅಂದ್ರೆ ಶಿವಲಿಂಗವ್ವ, ಚೆನ್ನಯ್ಯ ಸ್ವಾಮಿಯವರ ಹೆಂಡತಿ. ಇವರ ಹಿರಿತನದೊಳಗ ಆ ಊರೊಳಗ ಏನೆಲ್ಲ ಕಾರ್ಯಕ್ರಮಗಳು ಹೆಣ್ಣು ಮಕ್ಕಳ ರೀತಿಯೊಳಗ ಶಿವಲಿಂಗವ್ವನದು ನಡೀತಾ ಇತ್ತು. ಆ ಗ್ರಾಮಕ್ಕ ಈ ದಂಪತಿಗಳು ತಂದೆ ತಾಯಿಗಳಂತ ಉಳಿದುಕೊಂಡ್ರು. ಈ ದಂಪತಿಗಳಿಗೆ ಇಬ್ಬರು ಮಕ್ಕಳಿದ್ದಾರೆ. ಒಬ್ಬ ವೀರಯ್ಯ ಅಂತಕ್ಕಂಥವನು, ಇನ್ನೊಬ್ಬ ಮಗ ಸಿದ್ದಯ್ಯ ಅಂತ ತಿಳ್ಕೊಂಡು ಈ ಊರೊಳಗ ಇಷ್ಟು ಸುಂದರವಾಗಿ ಜೀವನ ನಡೆದಾದ ಕರೆ, ಆದ್ರ ಮತ್ತೊಂದು ಘಟನಾ ನಡೀತದೆ. ಆ ಊರಿಗೆ ಮತ್ತ ಮಳೆ ಇಲ್ಲದಂತಾಗ್ತದೆ, ಬೆಳೆ ಇಲ್ಲದಂತಾಗ್ತದೆ, ಬರಗಾಲ. ನಿರಂತರವಾಗಿ 3 ವರ್ಷಗಳ ಕಾಲ ಮಳೆ ಇಲ್ಲ, ಬೆಳೆ ಇಲ್ಲ, ಬರಗಾಲದಿಂದ ಯಾತನೂರು ತತ್ತರಿಸಿ ಹೋಗ್ಯದೆ. ಸಂಪತ್ತಿಗೆ ಬಡತನವಿರಬಹುದು, ಆದ್ರೆ ಭಕ್ತಿಗೆ ಬಡತನ ಉಂಟೆ. ಅಂತ ಒಂದು ಕಠಿಣ ಪ್ರಸಂಗದಲ್ಲಿಯೂ ಸಹಿತವಾಗಿ ಯಾತನೂರಿನ ಜನ ಚೆನ್ನಯ್ಯ ಶಿವಲಿಂಗವ್ವ ಅವರನ್ನ ದೇವರಂದೇ ತಿಳ್ಕೊಂಡು ಪೂಜಾ ಪುನಸ್ಕಾರಗಳಿಗೆ ಬಿಡುತ್ತಿರ್ಲಿಲ್ಲ. ಅವರ ಪ್ರತಿನಿತ್ಯ ದಾಸೋಹ ಮಾಡಿಸೋದು ಸಹಿತವಾಗಿ ಆ ಕುಟುಂಬದವರನ್ನ ಎಂದೂ ಬಿಡಲಿಲ್ಲ ಯಾತನೂರಿನ ಗ್ರಾಮದವರು. ಇಲ್ಲಿ ಇಷ್ಟು ಬಡತನ, ಇಷ್ಟು ಕಷ್ಟವಿದ್ದರೂ ಸಹಿತವಾಗಿ ಒಂದು ತುತ್ತಿನ ಊಟಕ್ಕೂ ಸಹಿತವಾಗಿ ಕಷ್ಟ ಆಗದೆ ಮನೆಯೊಳಗೆ. ಆದ್ರೆ ಚೆನ್ನಯ್ಯ, ವೀರಯ್ಯ, ಸಿದ್ದಯ್ಯನವರನ್ನು ಮತ್ತೆ ಎಲ್ಲಾ ಜನಗಳು ತಮ್ಮ ತಮ್ಮ ಮನೆಗಳಿಗೆ ಪೂಜೆಗೆ ಭಿನ್ನವನ್ನ ಮಾಡ್ಕೊಳ್ತಿದ್ರು. ಕುಟುಂಬದ 3 ಸದಸ್ಯರ ಪ್ರಸಾದ ಭಕ್ತರ ಮನೆಯೊಳಗ ಆಗ್ತಿತ್ತು. ಆದ್ರೆ ಇಲ್ಲಿ ಏನಾಗಿತ್ತು ಅಂದ್ರೆ ಚೆನ್ನಯ್ಯನವರಿಗೆ ಸ್ವಲ್ಪ ಮುಜುಗರ ಅನಿಸ್ತದೆ. ಎಲ್ಲೋ ಒಂದು ಕಡೆ ಸಮಾಧಾನವಿಲ್ಲ ಮನಸ್ಸಿಗೆ. ಜನರೇ ತಮ್ಮ ಒಂದು ತುತ್ತಿನ ಊಟಕ್ಕಾಗಿ ಕಷ್ಟವನ್ನ ಪಡುತ್ತಿರುವಾಗ ನಾವು ಮತ್ತೆ 3 ಜನಗಳು ಅವರಿಗೆ ಭಾರ ಆಗೋದಿಲ್ಲೇನು? ಅವರೇನು ಶಿವನಿಗೆ ಪ್ರಸಾದ ಅಂತ ತಿಳ್ಕೊಂಡು ನಮಗ ಊಟವನ್ನ ಮಾಡಿಸ್ತಾರೆ. ಆ ಪ್ರಸಾದವನ್ನೇ ನಾವು, ಆ ನಿಜವಾದ ಭಕ್ತಿಯನ್ನೇ ನಾವು ಬಂಡವಾಳವಾಗಿಟ್ಟುಕೊಂಡು ಹಾಗೆ ಅನಿಸ್ತಾರೆ. ಅವರ ಮಕ್ಕಳ ಒಂದು ತುತ್ತಿನೊಳಗ ನಾವು ಒಂದಿಷ್ಟು ಪಾಲು ಪಡೆದಂಗ ಆಗ್ತದೆ, ಇದು ತಪ್ಪಲ್ವೇನೋ ಅಂತ ಚೆನ್ನಯ್ಯನವರು ತಿಳ್ಕೊಂಡ್ರು. ಅವರಾಗಿ ಕರೆದಾಗ ಮತ್ತ ಪೂಜೆ ಪ್ರಸಾದಕ್ಕೂ ಸಹಿತವಾಗಿ ಬಿಡುವ ಹಂಗಿಲ್ಲ, ಇಲ್ಲಿ ಜನ ನೊಂದುಕೊಳ್ತಾರೆ ಅಂತ ತಿಳ್ಕೊಂಡು ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಚೆನ್ನಯ್ಯನವರು.
ಇಂಥ ಒಂದು ಒಳ್ಳೆಯ ಸ್ವಭಾವದ ಚೆನ್ನಯ್ಯನವರು ಒಂದು ದಾರಿಯನ್ನ ಹುಡ್ಕೊಳ್ತಾರೆ. ಏನಂತಂದ್ರೆ, ಇನ್ನ ಯಾತನೂರಿನ ಜನರಿಗೆ ನಾವು ಭಾರ ಆಗುವುದು ಬೇಡ, ಯಾತನೂರನ್ನ ಬಿಟ್ಟು ಹೋಗೋಣ, ಬಿಟ್ಟು ಬೇರೆ ಕಡೆ ಹೋಗಿ ಜೀವನವನ್ನ ಸಾಗಿಸೋಣ ಅಂತ ತಿಳ್ಕೊಂಡು ಒಂದು ದಿನ ತನ್ನ ಹೆಂಡತಿಯಾಗಿರುವಂತ ಶಿವಲಿಂಗವ್ವನಿಗೆ ಹೇಳ್ತಾರೆ. ಪತಿಯ ಯಾವುದೇ ಒಂದು ಮಾತಿಗೆ ಸಹಿತವಾಗಿ ಏನೂ ಮಾತನಾಡಿಲ್ಲ. ಆ ತಾಯಿ ಮೌನದಿಂದೊಳಗ ಆಯ್ತು ಪತಿದೇವ ನಿನ್ನಾಜ್ಞೆಯಂತಾಗಲಿ ಅಂತ ತಿಳ್ಕೊಂಡು ಸೂಚನೆಯನ್ನ ಕೊಡ್ತಾಳೆ. ಚೆನ್ನಯ್ಯನವರ ಈ ಒಂದು ನಿರ್ಧಾರ ಯಾವಾಗ ಗಟ್ಟಿ ಆಯ್ತು, ಇನ್ನೇನು ಯಾತನೂರು ಅನ್ನುವಂತ ಗ್ರಾಮ ಬಿಡಬೇಕಂತ ತಿಳ್ಕೊಂಡು ಆ ಗ್ರಾಮದೊಳಗಿರ್ತಕ್ಕಂಥ ಯಾರ ಬಳಿ ವ್ಯವಹಾರಗಳನ್ನ ಮಾಡಿರ್ತಾರೆ, ಆ ಹಣವನ್ನ ಪಡೆದಿರ್ತಾರೋ ಅವರಿಗೆಲ್ಲ ಹಣವನ್ನ ಮರಳಿ ಕೊಡುತ್ತಾರೆ. ಆದ್ರೆ ತಾವೊಂದಿಷ್ಟು ಹಣವನ್ನ ಒಂದಿಷ್ಟು ಜನಗಳಿಗೆ ಹಣ ಕೊಟ್ಟಿರ್ತಾರೆ. ಆದ್ರೆ ತಾವು ಕೊಟ್ಟಿರುವಂತ ಹಣವನ್ನ ಯಾರ ಬಳಿ ಸಹಿತವಾಗಿ ಕೇಳಲಿಲ್ಲ. ಏತಕ್ಕಾಗಿ ಕೇಳಲಿಲ್ಲ ಅಂತಂದ್ರೆ, ಅವರ ಅಂತೇಳಿ ಕೊಡುವಂತ ಸ್ಥಿತಿಗಳಿಲ್ಲ, ಬಹಳಷ್ಟು ಕಷ್ಟದೊಳಗಿದ್ದಾರೆ. ನಾ ಕೊಟ್ಟ ಹಣವನ್ನ ಕೇಳೋದು ಬೇಡ ಅಂತ ತಿಳ್ಕೊಂಡು ಅವ್ರಿಗೆ ಗೊತ್ತಾಗಿತ್ತು. ಎಲ್ಲಾ ಮುಗಿದ ಬಳಿಕ ಒಂದು ದಿನ ಬೆಳಗಿನ ಜಾವ ಮನೆಯ ತಮ್ಮೆಲ್ಲ ಸಾಮಾನುಗಳನ್ನೆಲ್ಲ ಕಟ್ಟಿಕೊಳ್ತಾರೆ. ಯಾತನೂರಿನ ನೆಲಕ್ಕ ಕೈ ಮುಟ್ಟಿ ನಮಸ್ಕಾರವನ್ನ ಮಾಡಿ ಇನ್ನೇನು 4 ಜನರು ಊರನ್ನ ಬಿಟ್ಟು ನಡೆದೇ ಹೊರಟರು. ಸೂರ್ಯ ಉದಯವಾಗಿಲ್ಲ, ಹಕ್ಕಿಯ ಶಬ್ದ ಪ್ರಾರಂಭವಾಗಿಲ್ಲ. ಬೆಳಗಿನ ಜಾವ ಒಬ್ಬರಿಂದ ಒಬ್ಬರು 4 ನೆರಳಿನಂತೆ ಮೌನವಾಗಿ ಯಾತನೂರು ಗ್ರಾಮವನ್ನ ಬಿಟ್ಟು ನಡೆದೇ ಬಿಟ್ರು. ಹೀಗೆ ಹೊರಟವರು ಬಂದು ತಲುಪಿದ್ದು ಸಿಂದಗಿ ತಾಲೂಕಿನ ಕುಮಸಗಿ ಎನ್ನುವಂತ ಗ್ರಾಮ. ಚೆನ್ನಯ್ಯನವರು ಯಾತನೂರನ್ನ ಬಿಡುವಂತ ಮೊದಲೇ ನಿರ್ಧಾರವನ್ನ ಮಾಡಿದ್ರು. ಭೀಮಾ ತೀರದ ಕುಮಸಗಿಗೆ ಹೋಗಬೇಕು, ಅಲ್ಲಿ ಹಾಳು ಬಿದ್ದಿರುವಂತ ಮಠವನ್ನ ಚೆನ್ನಾಗಿ ಮಾಡಿಕೊಂಡು ಅಲ್ಲಿಯೇ ನಾವು ಉಳಿದುಕೊಳ್ಳಬೇಕು ಅಂತ ತಿಳ್ಕೊಂಡು ಕುಮಸಗಿಯ ಮಠಕ್ಕ ಚೆನ್ನಯ್ಯನವರು ಬರ್ತಾರೆ. ಆದರೆ ಚೆನ್ನಯ್ಯನವರು ಅಂದುಕೊಂಡಂತೆ ಮಠ ಇಲ್ಲ. ಮನೆಯೊಳಗ ಮನೆಯೊಡೆಯ ನಿಲ್ಲದಿದ್ದಾಗ ಮನೆ ಹೇಗಿರ್ತದೆ? ಮನೆಗೆಲ್ಲ ಜಿಡಿ ಹತ್ತಿರ್ತದೆ, ವಸ್ತಿಲೊಳಗ ಕಸ ಬೆಳೆದಿರ್ತದೆ, ಧೂಳು ದುಮ್ಮ ಎಲ್ಲಾ ಬಿದ್ದಿರ್ತದೆ, ಹೆಗ್ಗಣಗಳು ತೆಗ್ದು ತೊಡಿರ್ತವೆ. ಅಂಥ ಮಠವನ್ನ ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡು ಕಸ ಗುಡಿಸ್ಕೊಂಡು ಎಲ್ಲ ಸ್ವಚ್ಛ ಮಾಡ್ಕೊಂಡು ಇನ್ನೇನು ಸ್ವಲ್ಪ ಕುಳಿತುಕೊಳ್ಳೋಣ, ಇನ್ನು ಮುಂದೆ ಈ ಬದುಕು ಈ ಊರೊಳಗ ಪ್ರಾರಂಭವನ್ನ ಮಾಡೋಣ ಅನ್ನುವಷ್ಟರೊಳಗ ಬೆಳಕರದಿತ್ತಲ್ಲ. ಯಾತನೂರಿನಿಂದ ಹಿಂಡು ಜನರು ಗುಂಪಂದು ಬಂದೇ ಬಿಟ್ಟಿತು. ಮಠದೆದುರಿಗೆ ನಿಂತುಕೊಂಡ್ರು. ಅಷ್ಟೋ ಜನ ಒಮ್ಮೆಲೆ ಬಂದದ್ದು ನೋಡಿ ಚೆನ್ನಯ್ಯನವರಿಗೆ ಗಾಬರಿ ಆಯಿತು. ಮನಸ್ಸಿನೊಳಗ ಒಂದು ಕಡೆ ಎಲ್ಲೋ ಒಂದು ಕಡೆ ಅಳುಕುಂಟಾಯಿತು. ಏಕೆ? ಏನಾಯಿತು? ಯಾತನೂರಿನೊಳಗ ಆಗಬಾರದ ಅನಾಹುತ ಏನಾದರೂ ಆಯ್ತೇನು? ಅಥವಾ ನಾನು ಯಾರಿಗಾದ್ರೂ ಬಾಕಿ ಕೊಡುವಂಥದ್ದನ್ನ ಮರೆತು ಹಾಗೇ ಬಂದಿರುವೆನೇನು? ಯಾವುದೂ ನನಗೆ ತಿಳಿತಾ ಇಲ್ವಲ್ಲ. ಹಿರಿಯನೊಬ್ಬ ಬಂದು, ಏನ್ರಿ ಸ್ವಾಮಿಗಳವರೇ ನೀವ್ ಹಿಂಗ ಮಾಡ್ಬೋದ್ರಾ ಅಂದಾಗ ಮನಸ್ಸು ಮತ್ತಷ್ಟು ಕಳವಳಗೊಳ್ತದೆ. ಏನ್ರಿ ಯಜಮಾನ್ರ, ನಾ ಏನು ಮಾಡಬಾರದು ಮಾಡಿಲ್ರಿ ಎಂದು ಪ್ರಶ್ನೆ ಮಾಡಿದಾಗ, ಅಲ್ರಿ ಇಡೀ ಊರನ್ನ ನಡು ನೀರಾಗ ಬಿಟ್ಟು ಬಂದೀರಿ. ನೀವು ಹಿಂಗ ಬಂದು ಬಿಟ್ರ ನಮ್ಮ ಗತಿ ಏನು? ಈಗ ಊರಾಗ ಮಳೆ ಇಲ್ಲ, ಬೆಳೆ ಇಲ್ಲ, ನಿಮ್ಮಂತ ಪುಣ್ಯವಂತರು ಪೂಜಾರಿಷ್ಟ್ರು ಊರು ಬಿಟ್ಟು ಬಂದೀರಿ. ಊರು ಉಳಿಯೋದು ಹೆಂಗ? ಊರಿಗೆ ಊರೇ ನೀವು ಇಲ್ಲದಂಗ ದೇವರಿಲ್ಲದ ಗುಡಿ ಆದಂಗ ಆಗೈತ್ರಿ, ನೀರು ಇಲ್ಲದ ಬಾವಿ ಆದಂಗ ಆಗೈತಿ. ನಾವೇನು ತಪ್ಪು ಮಾಡಿದೀವಿ ಅಂತ ಹಿಂಗ ಬಂದೀರಿ ಎಂದು ಮಾತನಾಡಿದ. ದುಃಖದಿಂದ ಮೌನವಾಗಿ ಬಿಟ್ಟರು. ಆಗ ನಮ್ಮ ಚೆನ್ನಯ್ಯನವರು ಮನಸ್ಸು ತುಂಬಿ ಬಂತು. ಸ್ವಲ್ಪ ಮೌನದಿಂದ ನಿಂತುಕೊಂಡು ಕುಳಿತುಕೊಂಡಾರೆ ಚೆನ್ನಯ್ಯನವರು. ಮತ್ತ ಹಿರಿಯರು ಹೇಳ್ತಾರೆ, ಯಾಕ್ರಿಪ್ಪ ಚೆನ್ನಯ್ಯನ ಸ್ವಾಮಿಗಳವರೇ, ಅಯ್ಯನವರೇ, ಮೌನದಿಂದ ಯಾಕೆ ಕುಳಿತುಕೊಂಡಿರಿ? ಮಾತನಾಡ್ರಿ. ಊರು ಬಿಟ್ಟು ಬಂದದ್ದು ಕಾರಣ ಹೇಳ್ರಲ್ಲ. ಊರು ಜನರಿಗೆ ತೊಂದರೆ ಕೊಡಬಾರದು ಎಂಬುದು
ಆಗಿದಪ್ಪ, ನನ್ನಿಂದ ಬಹಳ ನಿಮಗೆ ತೊಂದರೆ ಆಗ್ತದೆ, ಅದಕ್ಕೆ ನಾ ಊರು ಬಿಟ್ಟು ಬಂದೇನ್ರಿ. ಪುತ್ರ ಹೇಳಿದಾಗ ಅಲ್ಲಿರ್ತಕ್ಕಂಥ ಬಂದವರು ಆಶ್ಚರ್ಯ ಆಯಿತು. ಯಜಮಾನ ಮನುಷ್ಯ ಮಾತಾಡ್ತಾನೆ ಮರಳಿ, ಏನ್ರಿ ಸ್ವಾಮಿಯವರ, ಯಾಕೆ ಹಿಂಗ ವಿಚಾರವನ್ನ ಮಾಡಿದ್ರಿ? ಇಡೀ ಊರಿಗೆ ಪುಣ್ಯ ಕಟ್ಟಿಕೊಡು, ನಿಮಗ ಪ್ರಸಾದ ಹಾಕಲಾರದಷ್ಟು ಉಪಕಾರ ಗೇಡಿ ನಾವು ಹೆಂಗ ಕಂಡಿವಿ ನಿಮಗ. ದೇವರಿಗೆ ಎಡಿ ಮಾಡೋದನ್ನ, ಜಂಗಮರಿಗೆ ತೃಪ್ತಿ ಪಡಿಸೋದನ್ನ ಯಾರಾದ್ರೂ ಹೊರಿ ಅಂತ ತಿಳಿತಾರೆ? ನೀವಿಲ್ಲದ ಊರಾಗ ಶುಭ ಕಾರ್ಯ ನಡೆಯೋದು ಹೆಂಗ? ನಡೆಸೋರಾದ್ರೂ ಯಾರು? ನೀವು ಮರಳಿ ನಮ್ಮ ಊರಿಗೆ ಬರಲೇಬೇಕು ಎಂದು ಪಟ್ಟು ಹಿಡಿದರು. ಚೆನ್ನಯ್ಯನವರು ಏನೇ ತಿಳಿ ಹೇಳಿದರು ಕೇಳಲಿಲ್ಲ. ನಾವು ನಿಮ್ಮನ್ನ ಮರಳಿ ಕರೆದುಕೊಂಡು ಹೋಗಲಾರದೆ ಹಾಗೆ ಬಿಡೋದಿಲ್ಲ, ಛಲ ಹೊತ್ತುಕೊಂಡು ಬಂದಾರೆ ಈ ಊರಾಗಿನ ಗ್ರಾಮದವರು. ನೀವು ಏನಾದ್ರೂ ಬರದಿದ್ರೆ ನಾವಿಲ್ಲಿ ಊಟ ನೀರು ಏನು ಇಲ್ಲದೆ ಹಾಗೇ ಕುಳಿತುಕೊಳ್ಳುತ್ತೀವಿ ಅಂತ ತಿಳ್ಕೊಂಡು ಹಠ ಹಿಡಿದು ಕುಳಿತೇ ಬಿಟ್ರು. ಕೊನೆಗೆ ಅಯ್ಯನವರು ಚೆನ್ನಯ್ಯನವರು ಹೇಳ್ತಾರೆ, ಯಾತ ನೂರಿನ ಋಣ ಮುಗಿದಂಗಿಲ್ಲ ತಿಳ್ಕೊಂಡು ಊರಾಗಿನ ಶುಭ ಕಾರ್ಯಗಳು ನಿಲ್ಲಂಗಿಲ್ಲ. ಆದ್ರ ನಮ್ಮ ಇಡೀ ಕುಟುಂಬದ ಭಾರನ ಊರಿನ ಮೇಲೆ ಹಾಕೋ ಮನಸ್ಸು ನನಗಿಲ್ಲ. ಅದಕ್ಕೆ ನನ್ನ ಹಿರಿ ಮಗ ವೀರಯ್ಯನನ್ನ ನಿಮ್ಮ ಜೊತೆಗೆ ಕಳಿಸ್ತೀನಿ. ಆತ ಯಾತನೂರಿಗೆ ತನ್ನ ಹೆಗಲು ಕೊಡ್ತಾನ್ರಿ, ಚಿಂತೆ ಮಾಡಬೇಡ್ರಿ ಎಂದು ಗಟ್ಟಿಯಾಗಿ ಹೇಳ್ತಾರೆ. ಅಲ್ಲಿರುವಂತ ಯಾತನೂರಿನ ಊರಾಗಿನ ಜನ, ಸಾಕು ಸಿಕ್ಕಷ್ಟು ಶಿವ, ಇಷ್ಟು ಭಗವಂತ ಕೊಡ್ತಾನೆ, ಅದ್ರೊಳಗೆ ನಾವು ತೃಪ್ತಿಯನ್ನ ಪಡೋಣಂತ ತಿಳ್ಕೊಂಡು, ಶಿವ ಅಂತ ತಿಳ್ಕೊಂಡು ವೀರಯ್ಯನವರ ಜೊತೆಗೆ ಯಾತನೂರಿಗೆ ಹೋದರು. ಮುಂದೆ ವೀರಯ್ಯನವರು ಯಾತನೂರೊಳಗ ನೆಲೆಯನ್ನ ನಿಂತುಕೊಳ್ಳುತ್ತಾರೆ. ಇಲ್ಲಿ ತಂದೆ ಹೇಳಿದ ಪ್ರಕಾರವಾಗಿ ಎತ್ತ ಕುಮಸಿಗಿ ಎತ್ತ ಜೀವನ, ಮತ್ತೆ ಯಾರ್ದು ಚೆನ್ನಯ್ಯ ಶಿವಲಿಂಗವ್ವನವರ ಜೀವನ. ಇತ್ತ ಕಡೆ ಕುಮಸಿಗಿ ಗ್ರಾಮಕ್ಕೆ ಬರ್ತಾರೆ. ಅಲ್ಲಿ ಯಾತನೂರಿನೊಳಗ ಎಷ್ಟು ಬಡತನವಿತ್ತು, ಅದೇ ಬಡತನವೂ ಸಹಿತವಾಗಿ ಕುಮಸಿಗಿಯ ಗ್ರಾಮದೊಳಗೂ ಸಹಿತವಾಗಿ ಕಿತ್ತು ತಿಂದವಂತ ಬಡತನ ಕಾಡುತ್ತದೆ. ಈ ಬಡತನ ಬೆನ್ನತ್ತದೆ. ಯಾವಾಗ ಬಡತನ ಕಷ್ಟ ಅಂತಕ್ಕಂಥದ್ದು ದೂರ ಆಗ್ಲಿಲ್ಲ, ಕುಮಸಿಗಿ ಗ್ರಾಮವು ಸಹಿತವಾಗಿ ಸುಖವಾಗ್ಲಿಲ್ಲ, ಅವಾಗ ಚೆನ್ನಯ್ಯನವರು ಮತ್ತೆ ಏನ್ ಮಾಡ್ತಾರೆ, ಇನ್ನ ಸಿಂದಗಿ ಎತ್ತ ಹೋಗೋಣ ಅಂತ ತಿಳ್ಕೊಂಡು ಹೊರಡ್ತಾರೆ. ಆ ಸಿಂದಗಿಯೊಳಗ ಊರಿನ ಹಿರಿಯ ಮಠದಲ್ಲಿ ರೇವಣ ಸಿದ್ಧ ಅಂತಕ್ಕಂಥ ಸ್ವಾಮಿಗಳು ಅವರ ಆ ಊರೊಳಗಿರ್ತಾರೆ. ಚೆನ್ನಯ್ಯನವರು ಸಿಂದಗಿಯ ಕಡೆಗೆ ಹೊರಡುತ್ತಾರೆ. ಸಿಂದಗಿ ವಿಜಾಪುರದಿಂದ ಪೂರ್ವಕ್ಕೆ 60 ಕಿಲೋಮೀಟರ್ ಅದ. ತಾಲೂಕು ಸಿಂದಗಿ ಗ್ರಾಮ. ಹೆಸರಿಗೆ ತಾಲೂಕು ಅನಿಸಿಕೊಂಡಾದ ಕರೆ ಅದೊಂದು ದೊಡ್ಡ ಗ್ರಾಮ ದಂತಿದೆ. ಚೆನ್ನಯ್ಯನವರು ಕಾಲಿಟ್ಟ ಸಮಯದೊಳಗ ಕರೆಂಟ್ ಇಲ್ಲ, ಕಾಲೇಜು ಏನೊಂದು ಇಲ್ಲ. ಯಾವ ಏರಿಳಿತ ಕಾರಣದ ಆ ಊರೊಳಗ ಹಾಸಿಗೆ ಇದ್ದಷ್ಟು ಕಾಲ ಚಾಚಬೇಕು. ಸಂತೃಪ್ತ ಹಳ್ಳಿಯ ಜನ ಬಡವರ ಅದನ್ನ ಬಾಚುವ ಮಠದಂತೆ ಒಂದಿಷ್ಟು ಆಸ್ತಿಯನ್ನ ದೋಚುವಂತ ಕೆಲ ಶ್ರೀಮಂತರುಗಳು ಇದ್ರು. ಆದ್ರ ಅದೇ ಊರೊಳಗ ಅಲ್ಲಿ ಇರ್ತಕ್ಕಂಥ ಧರ್ಮ ಕಾರ್ಯಕ್ಕಾಗಿ ತನು ಮನ ಧನವನ್ನ ಸವಿಸುವಂತ ಸಮಾಜವನ್ನ ಉದ್ಧರಿಸಬೇಕೆಂಬ ಕಳಕಳಿಯ ಸಿರಿವಂತರೂ ಸಹಿತವಾಗಿ ಇದ್ದಾರೆ. ಆ ಸಿರಿವಂತರು ಊರಿನ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನ ಕೇಂದ್ರ ಸ್ಥಾನವನ್ನಾಗಿ ಊರಾನ ಮಠ ಅಂತ ತಿಳ್ಕೊಂಡು ಅದು ಹಿರಿಯ ಮಠವಾಗಿದ್ದರು. ಗ್ರಾಮದೊಳಗ ಹೃದಯ ಸ್ಥಾನದೊಳಗ ನೆಲೆ ಊರದೆ ಊರಾನ ಮಠ ತಿಳ್ಕೊಂಡು ಆ ಊರಿಗೆ ಸಿಂದಗಿ ಗ್ರಾಮಕ್ಕ ಪ್ರಸಿದ್ಧವಾಗಿದೆ. ಹೆಸರಿಗೆ ಹಿರೇಮಠವಾಗಿದ್ದರೂ ಸಹಿತವಾಗಿ ಹೇಳಿಕೊಳ್ಳುವಂತ ಆಸ್ತಿ ಆ ಮಠಕ್ಕಿಲ್ಲ. ಆದರೆ ಕೆಲ ಕಾಲದ ಹಿಂದೆಯಷ್ಟೇ ಮಹಿಮಾ ಪುರುಷರಾಗಿರುವಂತ ಶ್ರೀ ಶಾಂತೇಶ್ವರರೆಂಬ ಸ್ವಾಮಿಗಳು ಜೀವಂತ ಸಮಾಧಿಯಾಗಿದ್ದರು. ಆ ಮಹಿಮಾನ್ವಿತರ ಗದ್ದುಗೆಯ ಕಾರಣದಿಂದಾಗಿ ಮಠ ಊರನ ಸಕಲ ಜನರ ನಿಜವಾದ ಕೇಂದ್ರ ಸ್ಥಾನವಾಗಿತ್ತು. ರೇವಣ ಸಿದ್ಧ ಸ್ವಾಮಿಗಳು ಆಚಾರವಂತರು, ವಿಚಾರವಂತರು, ಸಂಪನ್ನರು, ಪೂಜಾ ನಿಷ್ಠರು. ಊರಾನ ಮಠದಲ್ಲಿ ಆಗಾಗ ಪುರಾಣಗಳನ್ನ ಪ್ರವಚನಗಳನ್ನ ಏರ್ಪಡಿಸ್ತಾ ಇದ್ದಾರೆ. ಜನರನ್ನ ಒಳ್ಳೆಯ ಸನ್ಮಾರ್ಗದ ಹಾದಿಯತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೆಯ ಆಚಾರ ವಿಚಾರವಂತರನ್ನಾಗಿ ಮಾಡುತ್ತಾ ಇದ್ರು ರೇವಣ ಸಿದ್ಧ ಸ್ವಾಮಿಗಳು.
ಚೆನ್ನಯ್ಯನವರ ಕುಟುಂಬವನ್ನ ಆರ್ಥಿಕವಾಗಿ ಸ್ವಾಗತವನ್ನ ಮಾಡಿಕೊಳ್ತಾರೆ ಶ್ರೀಗಳವರು. ಚೆನ್ನಯ್ಯ, ನಿಮ್ಮದು ತುಂಬಾ ಸಂಕೋಚ ಸ್ವಭಾವದ, ಅದನ್ನ ನಾನು ಅರಿತುಕೊಂಡಿದ್ದೇನೆ. ಈ ಮಠದೊಳಗ ನೀವು ಸಂಕೋಚವನ್ನ ಪಡುವಂತ ಅಗತ್ಯವೇ ಇಲ್ಲ. ಏಕೆಂತಂದ್ರೆ ಹಿಂದೊಂದು ಕಾಲಕ್ಕ ನಿಮ್ಮ ಹಿಂದಿನವರು ಪೂರ್ವಜರು ಈ ಮಠದೊಳಗ ನೆಲೆ ನಿಂತು ಹೋಗಿದ್ದಾರೆ. ನೀವೇನು ನಮಗ ಹೊರಗಿನವರಲ್ಲ. ಶ್ರೀಮಠಕ್ಕೂ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮುನ್ನಡೆಸಿಕೊಂಡು ಹೋಗ್ತಕ್ಕಂಥವರು ಅಗತ್ಯವಿದೆ. ನೀವು ಇಲ್ಲೇ ಉಳಿದುಕೊಳ್ಳ್ರಿ ಎಂದು ಹೇಳಿ ಶ್ರೀಮಠದ ಒಂದು ಕಡೆ ಕಟ್ಟಡ ಇತ್ತು. ಆ ಮಠದ ಮೂಲೆಗೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಮನೆಯನ್ನ ತೋರಿಸ್ತಾರೆ. ಆ ಮನೆಯೊಳಗ ಈ ಒಂದು ಕುಟುಂಬ ಉಳಿದುಕೊಳ್ಳುತ್ತಾರೆ. ಚೆನ್ನಯ್ಯನವರ ಅವರು ಹೆಂಗಿದ್ರು ಅಂತಂದ್ರ ಹಾಗೇ ಕುಳಿತುಕೊಂಡು ಉಣ್ಣುವಂತ ಜೀವನ ಅಲ್ಲ, ಅವರ ಜಾಯಮಾನವೇ ಅಲ್ಲ. ಅವರು ಕೆಲಸ ಮಾಡಬೇಕು ಅಂತಿದ್ರು ಚೆನ್ನಯ್ಯನವರು. ರೇವಣ ಸಿದ್ಧ ಸ್ವಾಮಿಗಳವರು ಹೇಳಿದ ಧಾರ್ಮಿಕ ಕಾರ್ಯಕ್ರಮಗಳನ್ನೆಲ್ಲ ಮಗ ಸಿದ್ದಯ್ಯ ಮಾಡ್ಕೋತ ಹೊರಟಿದ್ದ. ಇಲ್ಲಿ ಸರಿ, ತಾವು ಮಾಡುವುದೇನು? ಮನೆಯೊಳಗ ಹಾಗೇ ಕುಳಿತುಕೊಂಡು ಇರೋದಕ್ಕಿಂತ ಮನೆಯೊಳಗ ಒಂದು ಔಷಧಿಯ ಕ್ಯಾಟಲಾಗ್ ಇತ್ತು. ಸಾಮಾನ್ಯವಾಗಿ ಬರ್ತಕ್ಕಂಥ ಜಡ್ಡು ಜಾಪತ್ರೆಗಳಿಗೆ ಕೊಡುವ ಔಷಧಿಗಳ ವಿವರಗಳನ್ನೆಲ್ಲ ಅದರೊಳಗಿತ್ತು. ಆ ಕಾಲದ ಪ್ರಸಿದ್ಧ ಫನವೆಲ್ಲಾ ಕಂಪನಿ ಕ್ಯಾಟಲಾಗ್, ಆ ಕಾಲದೊಳಗೊಂದು ಫನವೆಲ್ಲಾ ಕಂಪನಿ ಅಂತಕ್ಕಂಥದ್ದು ಕಂಪನಿಯ ಕ್ಯಾಟಲಾಗ್ ಇತ್ತು. ಅದು ನಿತ್ಯವೂ ಅದನ್ನ ಓದೋದು, ನೆನಪಿಟ್ಟುಕೊಳ್ಳೋದು, ಒಂದಿಷ್ಟು ದಿನಗಳಲ್ಲಿ ಯಾವ ರೋಗಕ್ಕೆ ಯಾವ ಔಷಧಿಯನ್ನ ಎಷ್ಟು ಪ್ರಮಾಣದೊಳಗ ನೀಡಬೇಕೆಂಬ ವಿವರ ಎಲ್ಲವನ್ನ ತಿಳಿದುಕೊಂಡ್ರು, ಕರಗತವನ್ನ ಮಾಡಿಕೊಳ್ತಾರೆ ಚೆನ್ನಯ್ಯನವರು. ಯಾವಾಗ ತಿಳ್ಕೊಂಡ ಬಳಿಕ ಒಂದಿಷ್ಟು ದಿನ ಸಮಯವನ್ನ ಕಾಯಲಿಲ್ಲ. ಆ ಒಂದು ಕಂಪನಿಗೆ ಬರೆದ ಔಷಧಿಗಳನ್ನೆಲ್ಲ ತರಿಸಿ ಕೊಳ್ಳೋಣ ಅಂತ ತಿಳ್ಕೊಂಡು ಒಂದು ಲೆಟರ್ ಹಾಕ್ತಾರೆ. ಆ ಲೆಟರ್ನ ಪ್ರಕಾರವಾಗಿ ಔಷಧಿಗಳನ್ನ ತರಿಸಿಕೊಳ್ತಾರೆ. ಸಿಂದಗಿಯ ಬಜಾರಕ್ಕ ಹೊಂದಿಕೊಂಡಿರ್ತಕ್ಕಂಥ ಒಂದು ಸಣ್ಣ ಓಣಿಯೊಳಗ ಅಂಗಡಿಯನ್ನ ಪ್ರಾರಂಭಿಸ್ತಾರೆ. ಚಿನ್ನಯ್ಯನವರ ಕೈಗಳು ಬಹಳ ಚಲೋ ಇತ್ತು. ಕುಟುಂಬದ ಆದಾಯಕ್ಕೊಂದು ಪುಟ್ಟ ಆಧಾರವಾಯಿತು. ದಿನಗಳು ಕಳೀತವೆ. ಸಿದ್ದಯ್ಯ ವಯಸ್ಸಿಗೆ ಬಂದ ಸದಾಚಾರ ಸಂಪನ್ನನಾಗಿರ್ತಕ್ಕಂಥ ಆತನ ನಡತೆ ಬಹಳಷ್ಟು ಸುಂದರವಾಗಿತ್ತು. ಆಚಾರವಂತ, ಗುಣವಂತನಾದ. ಈತನ ಸನ್ನಡತೆಗೆ ಮಾರು ಹೋಗಿರ್ತಕ್ಕಂಥ ಚಾಂದ ಕವಟೆಯ ಗೌಡ್ರು ತಮ್ಮೂರಿನ ಸುಶೀಲ ಕನ್ನೆಯ ಜೊತೆ ಸಿದ್ದಯ್ಯನ ಮದುವೆಯನ್ನ ನಿಶ್ಚಯ ಮಾಡಿಸ್ತಾರೆ. ಮದುವೆ ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತಾರೆ. ಚೆನ್ನಯ್ಯನವರ ಮುಂದಿರಿಸಿಕೊಂಡು ಅಲ್ಲ ಮತ್ತ ಮಧ್ಯಸ್ಥಿಕೆ ಸಹಿತವಾಗಿ ವಹಿಸ್ತಾರೆ. ಯಾರು? ಚಾಂದಕವಟೆಯ ಗೌಡರು ಮದುವೆಯನ್ನ ಮಾಡಿಸ್ತಾರೆ. ವಿಧಿಗೆ ಈ ಮದುವೆ ವಿಧಿಗೆ ಈ ಮದುವೆ ಇಷ್ಟವಿರಲಿಲ್ಲವೇನೋ? ಮದುವೆಯಾದ ವರ್ಷ ಒಪ್ಪತ್ತಿನೊಳಗ ಆ ತಾಯಿ ತೀರಿ ಹೋಗ್ತಾಳೆ. ಯಾವಾಗ ತೀರಿ ಹೋದಳು? ಅಲ್ಲಿ ಶ್ರೀ ರೇವಣ ಸಿದ್ಧ ಸ್ವಾಮಿಗಳು ತುಂಬಾ ಮನಸ್ಸಿಗೆ ನೋವಾಯಿತು. ಗುರು ಪರಂಪರೆಯ ತಮ್ಮ ಮಠಕ್ಕ ಸಾತ್ವಿಕ ಸ್ವಭಾವದವರಾಗಿರುವಂತ ಸಿದ್ದಯ್ಯ ದಂಪತಿಗಳಿಂದುದಯಿಸುವ ಮಗನನ್ನ ವಾರಸುದಾರನಾಗಿ ಮಾಡಬೇಕು ಈ ಮಠಕ್ಕ ಅಂತ ತಿಳ್ಕೊಂಡಿದ್ರು. ಶೇಷಾಯುಷ್ಯವನ್ನ ನಾನು ನಿಶ್ಚಿಂತೆಯಿಂದ ಕಳೆಯಬೇಕೆಂದುಕೊಂಡಿದ್ರು ರೇವಣ ಸಿದ್ಧ ಸ್ವಾಮಿಗಳು. ಈಗ ನೋಡಿದರೆ ದುರಿವಿಧಿ. ಅಯ್ಯೋ, ಮನೆಯ ಮಂಗಲ ದೀಪವನ್ನೇ ನಂದಿ ಹೋಗಿದೆ, ಹಾರಿ ಹೋಗಿದೆ, ಏನು ಮಾಡಬೇಕು ಎಂದು ವಿಚಾರವನ್ನ ಮಾಡುತ್ತಿರುವಾಗ ಒಂದು ವಿಚಾರ ರೇವಣ ಸಿದ್ಧ ಮಹಾಸ್ವಾಮಿಗಳವರಿಗೆ ಬರುತ್ತದೆ. ತತ್ಕ್ಷಣದೊಳಗ ಸಾಲೋಟಿಗೆಯ ನೆನಪಾಗ್ತದೆ. ಸಾಲೊಟಗಿಯ ಗ್ರಾಮ ನೆನಪಾಯಿತು. ಹೌದು, ಸಾಲೊಟಗಿಯ ತಮ್ಮ ಆಪ್ತರ ಬಳಗದಲ್ಲಿರುವ ಸೋಮವ್ವೆ ಸಿದ್ದಯ್ಯನಂತ ಸಾತ್ವಿಕನಿಗೆ ಹೇಳಿ ಮಾಡಿಸಿದ ಕನ್ಯೆ. ಆ ಸೋಮವ್ವೆಯನ್ನ ಸಿದ್ದಯ್ಯನಿಗೆ ಮದುವೆಯನ್ನ ಮಾಡಿಸೋಣ ಅಂತ ತಿಳ್ಕೊಂಡು ಕನ್ಯೆ ವಿಚಾರ ಮನದೊಳಗ ಬಂದಿದ್ದೆ ತಡ. ತತ್ಕ್ಷಣದೊಳಗ ವೈರಾಗ್ಯದೆಡೆಗೆ ಹೊರಟಿದ್ದಾನೆ ಇಲ್ಲಿ ಸಿದ್ದಯ್ಯ. ಯಾವಾಗ ವೈರಾಗ್ಯದೆಡೆಗೆ ಹೊರಟಿರುವಂತ ಸಿದ್ದಯ್ಯನನ್ನ ರೇವಣ ಸಿದ್ಧ ಮಹಾಸ್ವಾಮಿಗಳು ಮತ್ತ ಮನವೊಲಿಸಿ ಸೋಮವ್ವೆಯ ಜೊತೆಗೆ ಮದುವೆಯನ್ನ ಮಾಡಿಸ್ತಾರೆ. ಇಲ್ಲಿ ಮುಂದೆ ಸುಂದರವಾದ ತುಂಬಿದ ಕುಟುಂಬ ಸಿದ್ದಯ್ಯ ಸೋಮವ್ವೆ ಇವರ ಆದರ್ಶ ಜೋಡಿಗೆ ಕಾಲ
ಅಂತರದೊಳಗ 5 ಮಕ್ಕಳಾಗ್ತವೆ. 5 ಮಕ್ಕಳ ಹೆಸರು ಚನ್ನಬಸವಯ್ಯ, ಲಿಂಗಯ್ಯ, ಮರಯ್ಯ, 3 ಗಂಡು ಮಕ್ಕಳು ಹಾಗೂ ಚನ್ನವೀರಯ್ಯ, ಉಮಾದೇವಿ, ಈರ್ವರು ಹೆಣ್ಣು ಮಕ್ಕಳು. ಇವರಲ್ಲಿ ಸಿಂದಗಿ ಪಟ್ಟಾಧ್ಯಕ್ಷರಂದು ಜಗತ್ತಿಗೆ ಖ್ಯಾತರಾಗಿರುವಂತ, ಅನೇಕರ ಬದುಕಿಗೆ ಪ್ರಣತೆಯಾಗಿರುವಂತ, ಅನೇಕರ ಬದುಕಿಗೆ ದೀಪವಾಗಿರುವಂತ ತೈಲವಾದವರೇ ನಮ್ಮ ಮಧ್ಯಮ ಪುತ್ರ ಇಲ್ಲಿ ಲಿಂಗಯ್ಯನವರು. ಲಿಂಗಯ್ಯನವರಂತಕ್ಕಂಥವರು ಮಧ್ಯನ ಚಕ್ರವರ್ತಿ ಶಿಂದಗಿ ಶಾಂತವೀರ ಪಟ್ಟಾಧ್ಯಕ್ಷರಾಗಿದ್ದಾರೆ. ಈ ಶಾಂತವೀರ ಪಟ್ಟಾಧ್ಯಕ್ಷರ ಹಿಂದಿನ ಪೂರ್ವಜರ ಇತಿಹಾಸ ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ. ಈ ಇತಿಹಾಸವನ್ನ ಎಲ್ಲರೂ ಕೇಳ್ರಿ. ಎಲ್ಲರೂ ನಮ್ಮ ಮದ್ದನ ಚಕ್ರವರ್ತಿ ಶಿಂದಗಿ ಶಾಂತವೀರ ಪಟ್ಟಾಧ್ಯಕ್ಷರ ಪೂರ್ವಜರ ಇತಿಹಾಸವನ್ನ ತಿಳಿದುಕೊಳ್ಳೋಣ ಅನ್ನುವಂತ ಹೇಳುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು.